ನೂರಾರು ಹಳ್ಳಿಗೆ ನೀರು ಒದಗಿಸಬೇಕಿದ್ದ ಯೋಜನೆ ಹಳ್ಳ ಹಿಡಿದಿದೆ. ಕಳಪೆ ಕಾಮಗಾರಿಯಿಂದ 110 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಒಂದು ಕಾಮಗಾರಿ ಈಗ ಯಾರಿಗೂ ಪ್ರಯೋಜನಕ್ಕೆ ಬಾರದಂತೆ ಬಿದ್ದಿದೆ. ಒಂದು ರೀತಿ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನೂರು, ಕೊಡಗನೂರು, ನೇಲರ್ಗಿ ಭಾಗಗಳಲ್ಲಿ 22 ಕೆರೆ ತುಂಬಿಸುವಂಥ ಮಹತ್ವದ ಯೋಜನೆಯಾದಂಥ ರಾಜನಹಳ್ಳಿ ಏತ ನೀರಾವರಿ ಯೋಜನೆಯಿಂದ ಹನಿ ನೀರು ಬರ್ತಾ ಇಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ಮುಗಿದು 10 ವರ್ಷವಾದರೂ ಕಳಪೆ ಕಾಮಗಾರಿಯಿಂದ ನೀರು ಬರ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತವಾಗಿದೆ. 2014ರಲ್ಲಿ L&T ಕಂಪನಿ ಮಾಡಿದ್ದ ಕಾಮಗಾರಿ ಇದಾಗಿದ್ದು, ತುಂಗಭದ್ರಾ ನದಿಯಿಂದ ನೀರು ಪಂಪ್ ಮಾಡಿ ಕೆರೆಯನ್ನು ತುಂಬಿಸಬೇಕಿತ್ತು. ಆದರೆ ಮೋಟರ್ ಆನ್ ಮಾಡಿದರೆ ಅಲ್ಲಲ್ಲಿ ಪೈಪ್ಗಳು ಒಡಿತಾ ಇದ್ದು, ಇದರಿಂದ 22 ಕೆರೆಗಳಿಗೆ ಹನಿ ನೀರು ಬರದೆ ಕೆರೆಗಳು ಬತ್ತುತ್ತಾ ಇವೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಇದೇ ಕಳಪೆ ಕಾಮಗಾರಿ ವಿರುದ್ಧ ಸಚಿವ KS ಬಸವಂತಪ್ಪ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.